ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮ್ಮ ಯಶೋಪಥ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮುಂದೆ ಇವತ್ತು ಏನಕ್ಕೆ ಬಂದಿದ್ದೀನಿ ಅಂದ್ರೆ ಒಂದು ಒಳ್ಳೆ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಂದ್ರೆ 2025-26ನೇ ಸಾಲಿನಲ್ಲಿ 5ನೇ ತರಗತಿ ಓದುತ್ತಿರುವಂತ ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಅಂದ್ರೆ ಅವರಿಗೆ ನವೋದಯ ಮತ್ತು ಮುರಾರ್ಜಿಯನ್ನ ಬರೀಬೇಕು, ಒಂದು ಎಕ್ಸಾಮ್ ನ ಬರೀಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಕರೆಕ್ಟಾ? ಇರೋದನ್ನ ಎಲ್ಲ ಮಕ್ಕಳಿಗೂ ಆ ಎಲ್ಲಾ ಮಕ್ಕಳಿಗೂ ಒಂದು ಉಪಯುಕ್ತವಾಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಮ್ಮ ಯಶೋಪಥ ಅಕಾಡೆಮಿಯಲ್ಲಿ ನಾವು ಸೆಪ್ಟೆಂಬರ್ 7ನೇ ತಾರೀಕಿನಿಂದ, ಯಾವ್ದು ಹೇಳ್ರಿ, ಸೆಪ್ಟೆಂಬರ್ 7ನೇ ತಾರೀಕಿನಿಂದ ಮಾದರಿ ಪರೀಕ್ಷೆಗಳನ್ನ ನಡೆಸ್ತೀವಿ. ಏನ್ ಹೇಳ್ರಿ? ಮಾದರಿ ಪರೀಕ್ಷೆಗಳು. ಏನು ಮಾದರಿ ಪರೀಕ್ಷೆ ಅಂದ್ರೆ, ಇವಾಗ ಅಲ್ಲಿ ನಾವು ಮನೇಲಿ ಓದ್ತಿರ್ತಾರೆ ಹುಡುಗರು, ತಂದೆ ತಾಯಿಗಳು ಓದಿಸ್ತಿರ್ತಾರೆ, ಅವ್ರ ಜೊತೆ ಓದ್ತಿರ್ತಾರೆ, ಕನ್ನಡ ಶಾಲೆಗೆ ಹೋಗ್ತಿರ್ತಾರೆ, ಅಲ್ಲಿ ಓದ್ತಿರ್ತಾರೆ. ಬಟ್ ಅವರಿಗೆ ಎಕ್ಸಾಮ್ಗಳು ಹೇಗ್ ಬರುತ್ತೆ, ಯಾವ ರೀತಿ ಕ್ವಶನ್ಸ್ ಇರ್ತವೆ, ಎಕ್ಸಾಮ್ ನಲ್ಲಿ ಕ್ವಶನ್ಗೆ ಯಾವ ರೀತಿ ಟೈಮ್ ನ ನಾವು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅರಿವಿರಲ್ಲ. ಅದನ್ನೆಲ್ಲ ಮೂಡಿಸೋದಕ್ಕೋಸ್ಕರ ನಮ್ಮ ಯಶೋಪಥ ಅಕಾಡೆಮಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಪ್ರತಿ ಭಾನುವಾರ ಸೆಪ್ಟೆಂಬರ್ 7ನೇ ತಾರೀಕಿನಿಂದ ಮಾದರಿ ಪರೀಕ್ಷೆಗಳನ್ನ ನಡೆಸ್ತೀವಿ. ಯಾರಿಗೆಲ್ಲ ಆಸಕ್ತಿ ಇದೆನೋ ಅವರು ನಮ್ಮ ಬಯೋನಲ್ಲಿ ಕೊಟ್ಟಿರ್ತಕ್ಕಂಥ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಅನ್ನ ಬಳಸಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ನಿಮಗೆ ಕಾಲ್ ಮಾಡ್ತೀವಿ, ನೀವು ಬಂದು ಎಕ್ಸಾಮ್ ನ ಬರೆದು ಹೋಗ್ಬೋದು. ಮತ್ತೇನಂದ್ರೆ, ಎಕ್ಸಾಮ್ ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆಗಳ ಒಂದು ವಿವರಣೆಯನ್ನ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಯಶೋಪಥ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ನೋಡ್ರಿ, ಇಲ್ಲಿರೋ ಪಾಯಿಂಟ್ ಏನಿದೆ ಅಂದ್ರೆ, ನೀವೇನ್ ಸಂಡೇ ಬಂದು ಎಕ್ಸಾಮ್ ಬರೆದು ಹೋಗ್ಬಿಟ್ರೆ ಮುಗೀತಂತಲ್ಲ. ನೀವೇನು ಸಂಡೇ ಎಕ್ಸಾಮ್ ಬಂದು ಬರೆದು ಹೋಗಿರ್ತೀರಲ್ಲ, ಆ ಪ್ರಶ್ನೆ ಪತ್ರಿಕೆ ಒಂದು ಸಂಪೂರ್ಣವಾದ ಡೀಟೇಲ್ ವಿವರಣೆಯನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀವಿ. ನೀವು ಕ್ವಶನ್ ಪೇಪರ್ನ ಇಟ್ಕೊಂಡ್ಬಿಟ್ಟು ಆ ವಿವರಣೆ ನೋಡ್ತಾ ಹೋದ್ರೆ ಸಾಕು, ನಿಮಗೆ ಈ ಕ್ವಶನ್ಗೆ ಈ ರೀತಿ ಆನ್ಸರ್ ಬರೀಬೋದಾ, ಈ ರೀತಿ ಆನ್ಸರ್ ಬರೀಬೇಕು ಅನ್ನೋದು ಏನಾಗುತ್ತೆ, ನಿಮಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಮಕ್ಕಳಿಗೆ ಏನ್ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಕ್ಸಾಮ್ ನಲ್ಲಿ ನಾನು ಪಾಸ್ ಮಾಡಬಲ್ಲೆ, ನಾನು ಇದನ್ನ ಫೇಸ್ ಮಾಡಬಲ್ಲೆ, ನಾನು ಎಕ್ಸಾಮ್ ನ ತಗೋಬಹುದು, ನಾನು ಪಾಸ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ಹುಡುಗರು ಎಕ್ಸಾಮ್ ಬರೋದು ಅಲ್ಲಿ ನಾವು ಇದನ್ನ ಮಾಡಬಹುದಾ ಅನ್ನೋದು ಒಂದ್ಸರಿ ಅವ್ರ ಮನಸ್ಸಲ್ಲಿ ಬಂತು ಅಂದ್ರೆ, ಆ ಹುಡುಗರು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಈ ಒಂದು ಅವಕಾಶವನ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ. ಯಾರ್ಯಾರ ಮಕ್ಕಳೆಲ್ಲ ಮನೇಲಿ ಕೂತ್ಕೊಂಡು ಓದ್ತಿದಾರೋ, ಯಾರೆಲ್ಲ ನೀವು ತಂದೆ ತಾಯಿಗಳು ಓದಿಸ್ತಿದ್ರೋ ಅವರೆಲ್ಲರೂ ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ.